ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮಗೆ ಮಾರ್ಗದರ್ಶನ ನೀಡುವಂತಹ ಗುರುಗಳ ಬಗ್ಗೆ ತಿಳ್ಕೊತಾ ಇದ್ವಿ. 17 ಗುರುಗಳ ವಿಷಯವನ್ನು ಗಮನಿಸಿದ್ವಿ. ಈಗ 18ನೆಯ ಗುರು ಅಂದರೆ ಇದು ಕುರರ ಪಕ್ಷಿ, ಅಂದರೆ ಕಡಲ ಹದ್ದು ಅಂತ ಇದನ್ನು ಕರೀತಾರೆ. ಪರಿಗ್ರಹೋ ಹಿ ದುಃಖಾಯ ಯದ್ಯತ್ ಪ್ರಿಯತಮಂ ನೃಣಾಂ ಅನಂತಂ ಸುಖಮಾಪ್ನೋತಿ ತದ್ವಿದ್ವಾನ್ ಯಸ್ತಕಿಂಚನ. ಅತಿಯಾದಂತಹ ನಮಗೆ ಪ್ರಿಯಕರವಾದಂತಹ ವಸ್ತುಗಳನ್ನು ಪರಿಗ್ರಹಿಸೋದು ಮನುಷ್ಯನ ದುಃಖಕ್ಕೆ ಕಾರಣವಾಗತ್ತೆ. ಎಲ್ಲವನ್ನ ತ್ಯಾಗ ಮಾಡಿ ಯಾವ ಸಂಬಂಧ ಸಂಪತ್ತು ಇಲ್ಲದೇ ಇರುವಂತಹ ಜ್ಞಾನಿನೇ ಅಪಾರವಾದಂತಹ ಸುಖವನ್ನು ಹೊಂದ್ತಾನೆ. ಇದಕ್ಕೆ ಒಂದು ಆ ಕುರರ ಪಕ್ಷಿಯ ಒಂದು ನಿದರ್ಶನದಿಂದ ನಾವು ಅದನ್ನ ಗಮನಿಸ್ಬೋದು. ಸಾಮಿಷಂ ಕುರರಂ ಜಗ್ನುರ್ಬಲಿನೋ ಯೇ ನಿರಾಮಿಷಾಃ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ. ಒಂದು ಸತಿ ಕೆಲವು ಬಲಿಷ್ಠವಾದಂತಹ ಕೆಲವು ಪಕ್ಷಿಗಳು ಆಹಾರ ಹುಡುಕೊಂಡು ಹೋಗ್ತಾ ಇದ್ವು. ತಮಗೆ ಬೇಕಾದಂತಹ ಮಾಂಸಾಹಾರ ಸಿಗದೆ ಅದನ್ನ ಎಲ್ಲ ಕಡೆ ಹುಡುಕ್ತಾ ಇದ್ವು. ಹಾಗೆ ಒಂದು ಕಡೆ ತನ್ನ ಕೊಕ್ಕಿನಲ್ಲಿ ಒಂದು ಮಾಂಸದ ತುಂಡನ್ನು ಕಚ್ಕೊಂಡು ಹಾರು ಹೋಗ್ತಾ ಇದ್ದಂತಹ ಕುರರ ಪಕ್ಷಿ ಅಂದರೆ ಕಡಲ ಹದ್ದನ್ನು ನೋಡಿ ಈ ಎಲ್ಲ ಬಲಿಷ್ಠ ಪಕ್ಷಿಗಳು ಎಲ್ಲ ದಿಕ್ಕಿನಿಂದ ಅದನ್ನು ಸುತ್ತುವರೆದು ಅದನ್ನು ತೊಂದರೆ ಮಾಡೋಕ್ಕೆ ನೋಡಿದ್ವು. ಅದರ ಮೇಲೆ ಆಕ್ರಮಣವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಇವುಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ ಆ ಪಕ್ಷಿಗೆ. ಅವುಗಳನ್ನು ಕಾಟವನ್ನು ತಡಿಲಾರದೆ ತನ್ನ ಕೊಕ್ಕಿನಲ್ಲಿದ್ದಂತಹ ಮಾಂಸದ ತುಂಡನ್ನು ಅದು ಕೆಳಗೆ ಹಾಕ್ಬಿಡ್ತು. ತಕ್ಷಣವೇ ಅದಕ್ಕೆ ಆಕ್ರಮಣದಿಂದ ಬಿಡುಗಡೆ ಆಯಿತು. ಏಕೆಂದರೆ ಈ ಆಕ್ರಮಣ ಮಾಡ್ತಾ ಇದ್ದ ಪಕ್ಷಿಗಳಿಗೆಲ್ಲ ಈ ಕುರರ ಪಕ್ಷಿ ಮೇಲೆ ದ್ವೇಷ ಇಲ್ಲ, ಅದರ ಕೊಕ್ಕಿನಲ್ಲಿದ್ದಂತಹ ಆಹಾರದ ಕಡೆಗೆ ಗಮನ. ಯಾವಾಗ ಆಹಾರ ಕೆಳಗೆ ಬಿತ್ತವೋ ಇವೆಲ್ಲ ಅದರ ಕಡೆಗೆ ಹೊರಟು ಈ ಪಕ್ಷಿ ನೆಮ್ಮದಿಯನ್ನು ಹೊಂದಿತು. ಯತಿಯಾದವನು ಏನನ್ನು ಬಯಸೋದಿಲ್ಲ, ಯಾವುದಕ್ಕೂ ಆಸೆ ಪಡೋದಿಲ್ಲ. ಯಾಕೆಂದರೆ ಆಸೆ ಪಟ್ಟರೆ ತಾನೇ ಅದರಿಂದ ದುಃಖ. ಅದರಿಂದಲೇ ಆತ ಸದಾಕಾಲ ಸುಖಿಯಾಗಿರ್ತಾನೆ. ಕೌಪೀನವಂತ ಕಲು ಭಾಗ್ಯವಂತಹ ಅಂತ ಶಂಕರ ಭಗವತ್ಪಾದರು ಸಹ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಅವಧೂತ ತನ್ನ ಉದಾಹರಣೆಯನ್ನೇ ಕೊಟ್ಕೋತಾನೆ. ನಮೇ ಮಾನವಮಾನವಸ್ತೋ ನ ಚಿಂತಾ ಗೇಹಪುತ್ರಿಣಾಂ ಆತ್ಮಕ್ರೀಡಾ ಆತ್ಮರತಿರ್ವಿಚರಾಮೀಹ ಬಾಲವತ್. ನನಗೆ ಮಾನ ಅಪಮಾನಗಳ ಪರಿವೇ ಇಲ್ಲ, ಮನೆ ಮಕ್ಕಳಿಗೆ ಯಾವುದರ ಚಿಂತೆ ಇಲ್ಲ. ಆತ್ಮನನ್ನೇ ನಾನು ಪ್ರೀತಿಸ್ತಾ, ಆತ್ಮನೊಡನೆ ಕ್ರೀಡಿಸ್ತಾ ಬಾಲಕನಂತೆ ನಿರಾತಂಕವಾಗಿ ಅಲ್ದಾಡ್ತಾ ಇದ್ದೀನಿ. ದ್ವಾವೇವ ಚಿಂತೆಯ ಮುಕ್ತೌ ಪರಮಾನಂದಾಪ್ಲುತೌ ಯೋ ವಿಮುಗ್ಧೋ ಜಡೋ ಬಾಲೋ ಯೇ ಗುಣೇಭ್ಯ ಪರಂಗತಃ. ಈ ಪ್ರಪಂಚದಲ್ಲಿ ಯಾರಿಗಪ್ಪ ಚಿಂತೆ ಇಲ್ಲ ಅಂದರೆ ಚಿಂತೆಯಿಂದ ಮುಕ್ತರಾಗಿ ಪರಮಾನಂದದಲ್ಲಿ ಮುಳುಗಿರೋರು ಇಬ್ಬರು ಮಾತ್ರ. ಯಾರು ಅಂದರೆ ಮಾನಾಪಮಾನಗಳ ಅರಿವೇ ಇಲ್ಲದೆ, ದೇಹಾದಿ ಪೋಷಣೆಗಳ ಪ್ರಯತ್ನವೇ ಇಲ್ಲದೆ ಇರುವಂಥ ಒಬ್ಬ ಮುಗ್ಧ ಬಾಲಕ, ಚಿಕ್ಕ ಬಾಲಕ. ಹಾಗೆ ತ್ರಿಗುಣಾತೀತವಾದಂತಹ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದ ಜ್ಞಾನಿ. ಇವರಿಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲರೂ ಸಹ ಸಂಸಾರದ ಚಿಂತೆಯಲ್ಲಿ ಮುಳುಗಿರ್ತಾರೆ. ಎಲ್ಲಿಯವರೆಗೆ ಆ ಪಕ್ಷಿ ಆಹಾರ ನನ್ನದು ನನಗೆ ಬೇಕು ಅಂತ ಆಸೆಯನ್ನು ಹೊಂದಿತ್ತು, ಅಲ್ಲಿವರೆಗೆ ಅದಕ್ಕೆ ಆಕ್ರಮಣದ ಭಯ ಅದನ್ನು ಕಾಡ್ತು. ಇದು ನಂದಲ್ಲ, ಇದು ನನಗೆ ಬೇಡ ಅಂತ ಯಾವಾಗ ಬಿಟ್ಬಿಡ್ತೋ ಯಾರೂ ಅದನ್ನು ಹಿಂಬಾಲಿಸಲಿಲ್ಲ, ಯಾರೂ ಆಕ್ರಮಣವನ್ನು ಮಾಡಲಿಲ್ಲ. ಹಾಗೆ ಎಲ್ಲಿವರೆಗೆ ನಾನು ನಂದು ನನಗೆ ಬೇಕು ಅಂತ ಇವರು ನನ್ನವರು ಅನ್ನುವಂತಹ ಒಂದು ಲೌಕಿಕದ ಚಿಂತನೆಯಲ್ಲಿ ಮುಳುಗಿರ್ತೀವಿ, ಸಂಗ್ರಹಿಸ್ತೀವಿ, ಆಗ ನಮಗೆ ನೂರಾರು ತೊಂದರೆಗಳು, ನೂರಾರು ಚಿಂತೆಗಳು ನಮ್ಮನ್ನು ಕಾಡ್ತಾ ಇರುತ್ತವೆ. ಯಾವುದೂ ನನಗೆ ಬೇಡ, ಯಾವುದು ನಂದಲ್ಲ ಅಂತ ಯಾರು ನಿರ್ಮೋಹಿಯಾಗಿರ್ತಾನೋ ಆತ ಅತ್ಯಂತ ಸುಖಿಯಾಗಿರ್ತಾನೆ. ಹಾಗಾಗಿ ಏನನ್ನೂ ನನಗಾಗಿ ಬಯಸಬಾರ್ದು ಅನ್ನೋಂತಹ ಒಂದು ಪಾಠವನ್ನು ಇದು ತಿಳಿಸುತ್ತೆ. 19ನೇದಾಗಿ ಕುಮಾರಿ, ಒಬ್ಬ ಕನ್ಯೆ. ಕ್ವಚಿತ್
ಕುಮಾರಿ ತ್ವಾತ್ಮಾನಂ ವೃಣವಾನ್ ಗೃಹಮಾಗತಾಂ ಸ್ವಯಂ ತಾನರ್ಹಯಾಮಾಸ ಕ್ವಾಪಿ ಯಾತೇಷು ಬಂಧುಷು. ಒಂದ್ಸತಿ ಒಬ್ಬ ಗೃಹಸ್ಥನ ಮನೆಗೆ ಕನ್ಯೆಯನ್ನು ಅಪೇಕ್ಷಿಸಿ ಕೆಲವರು ಅತಿಥಿಗಳಾಗಿ ಆಗಮಿಸ್ತಾರೆ. ಆ ಸಮಯದಲ್ಲಿ ಆ ಬಾಲಕಿಯ ಮನೆಯವರೆಲ್ಲರೂ ಸಹ ಬೇರೆ ಕಡೆ ಎಲ್ಲೋ ಹೋಗಿರ್ತಾರೆ. ಆ ಹುಡುಗಿ ಒಬ್ಬಳೇ ಇರ್ತಾಳೆ. ಹಾಗಾಗಿ ಆ ಕನ್ಯೆನೇ ಬಂದಂತಹ ಅತಿಥಿಗಳ ಸತ್ಕಾರವನ್ನು ಮಾಡಬೇಕಾಗತ್ತೆ. ಒಬ್ಬಳೇ ಇದ್ದೀನಿ ಅಂದರೂ ಸತ್ಕಾರವನ್ನು ಮಾಡದೆ ಬಿಡೋಕ್ಕಾಗಲ್ಲ. ಹಾಗಾಗಿ ಅತಿಥಿ ಸತ್ಕಾರವನ್ನು ಆಕೆಯೇ ಮಾಡಬೇಕಾಗತ್ತೆ. ತೇಷಾಂ ಅಭ್ಯವಹಾರಾರ್ಥಂ ಶಾಲೀನ್ ರಹಸಿ ಪಾರ್ಥಿವ ಅವಜ್ಞಂತ್ಯಾಹ ಪ್ರಕೋಷ್ಠಸ್ಥಶ್ಚಕ್ರುಶಂಕಾಹ ಸುನಮ್ಮಹತ್. ಈಗ ದೂರದಿಂದ ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಅಡುಗೆ ಮಾಡಿ ಬಡಿಸ್ಬೇಕು. ಈ ಅಡುಗೆ ಮಾಡೋದಕ್ಕೆ ಮನೇಲಿ ಅಕ್ಕಿ ಇರಲಿಲ್ಲ. ಆಗೇನು ಮಾಡಬೇಕು, ಭತ್ತ ಇದೆ, ಆ ಭತ್ತವನ್ನು ಕುಟ್ಟಿ ಅಕ್ಕಿ ಸಿದ್ಧಪಡಿಸಿ ಅಡುಗೆಯನ್ನು ಮಾಡಬೇಕಾಗಿತ್ತು. ಇವಳು ಆ ಕೆಲಸವನ್ನು ಮಾಡೋಕ್ಕೋಗ್ಲು ಭತ್ತವನ್ನು ಒನಕೆಯಿಂದ ಕುಟ್ಟಕ್ಕೆ ಪ್ರಾರಂಭ ಮಾಡಿದಾಗ ಅವಳ ಕೈಯಲ್ಲಿ ಧರಿಸಿದಂತಹ ಶಂಖದ ಬಳೆಗಳು ಒಂದೊಂದು ಭತ್ತ ಕುಟ್ಟುವಾಗ ಜಣ 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 ಅಂತ ಜೋರಾಗಿ ಶಬ್ದ ಮಾಡೋದಕ್ಕೆ ಪ್ರಾರಂಭವಾಯಿತು. ಆಗ ಆಕೆ ಯೋಚಿಸಿದ್ಲು, ಸಾ ತಜ್ಜುಗುಪ್ಸಿತಂ ಮತ್ವಾ ಮಹತಿ ವ್ರೀಡಿತಾ ತತಃ ಬಭಂಜ ಏಕೈಕಶಃ ಶಂಕಾನ್ ದ್ವೌ ದ್ವೌ ಪಾಣ್ಯೋ ರಶೇಷಯಿತು. ತಾನು ಭತ್ತ ಕುಟ್ತಾ ಇರೋ ಶಬ್ದ ಅತಿಥಿಗಳಿಗೆ ಕೇಳಿಸುತ್ತೆ. ಇದು ನಾಚಿಕೆಯನ್ನು, ಇವ್ರ ಮೇಲೆ ಅಕ್ಕಿ ಇಲ್ಲ, ಈಗ ಭತ್ತ ಕುಟ್ಟಿ ತಯಾರು ಮಾಡಬೇಕು ಅಂತ ಅಂದ್ಕೋತಾರಲ್ಲ ಅಂತ ಲಜ್ಜೆಗೊಂಡಂತಹ ಆಕೆ ಒಂದೊಂದಾಗಿ ತನ್ನ ಕೈಲಿದ್ದಂತಹ ಬಳೆಗಳನ್ನು ಒಡೆದು ಹಾಕಿದ್ಲು, ಗೊತ್ತಾಗಬಾರ್ದು ಅಂತ. ಕೈಯಲ್ಲಿ ಎರಡೆರಡು ಬಳೆ ಮಾತ್ರ ಉಳಿದ್ವು. ಆ ಎರಡು ಬಳೆ ಇದ್ದಾಗಲೂ ಶಬ್ದ ಬರೋದು ನಿಲ್ಲಿಲ್ಲ. ಮತ್ತೇನು ಮಾಡೋದು ಅಂದ್ಕೊಂಡು ಆಕೆ ಒಂದೊಂದೇ ಬಳೆನ ಕೈಯಲ್ಲಿ ಉಳಿಸ್ಕೊಂಡು ಮತ್ತೊಂದನ್ನು ಒಡೆದು ಹಾಕ್ಬಿಟ್ಲು. ಒಂದು ಬಳೆ ಯಾವಾಗ ಉಳ್ಕೊತೋ ಅದು ಏನು ಶಬ್ದವನ್ನು ಮಾಡಲಿಲ್ಲ. ಯಾವಾಗ ಒಬ್ಬನೇ ಇದ್ದರೆ ಯಾವ ಬೇರೆ ಚಿಂತೆನೂ ಇಲ್ಲ. ವಾಸೇ ಬಹೂನಾಂ ಕಲಹೋ ಭವೇದ್ವಾರ್ಥ ದ್ವಯೋರಪಿ ಏಕ ಏವ ಚರೇತ್ ತಸ್ಮಾತ್ ಕುಮಾರ್ಯ ಇವ ಕಂಕಣ. ನಾವು ತುಂಬ ಜನರೊಡನೆ ವಾಸ ಮಾಡೋದ್ರಿಂದ ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಜಗಳ ಉಂಟಾಗ್ತಾನೆ ಇರುತ್ತೆ. ಇಬ್ಬರೇ ಇದ್ರೂ ಜಗಳ ತಪ್ಪೋದಿಲ್ಲ, ಮಾತುಕತೆ ತಪ್ಪೋದಿಲ್ಲ, ವಾದ ವಿವಾದಗಳು ತಪ್ಪೋದಿಲ್ಲ. ಆ ಕುಮಾರಿಯ ಬಳೆಯಂತೆ ಒಂಟಿಯಾಗಿದ್ದರೆ ಯಾವ ಕಲಹನೂ ಇಲ್ಲ, ಯಾವುದೇ ವೈಮನಸ್ಯ ಯಾರೊಡನೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯತಿಯಾದವನು ಏಕಾಕಿಯಾಗಿ ಸಂಚರಿಸಬೇಕು, ಏಕಾಂಗಿಯಾಗಿಯೇ ತಪಸ್ಸನ್ನು ಆಚರಿಸಬೇಕು. ಅದಕ್ಕಾಗಿಯೇ ನಮ್ಮ ಹಿಂದಿನವರು ತಪಸ್ಸನ್ನು ಆಚರಿಸೋಕ್ಕೆ ಅಂತ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗ್ತಾ ಇದ್ರು, ಏಕಾಂತವಾಸವನದಲ್ಲಿ ಇರ್ತಿದ್ರು. ಏಕಾಂತದಲ್ಲಿದ್ದಾಗ ನಮ್ಮ ಮನಸ್ಸು ನಾವು ಆ ಪರತತ್ವದಲ್ಲಿ ಲೀನಗೊಳಿಸೋಕ್ಕೆ ಸಾಧ್ಯ. 4 ಜನ ಸೇರಿಕೊಂಡು ನಾವೊಂದು ಗುಂಪಿನಲ್ಲಿ ನಾವು ತಪಸ್ಸು ಮಾಡ್ತೀವಿ ಅಂತಂದರೆ ಅದು ಸಾಧ್ಯವಾಗೋದಿಲ್ಲ. ಇನ್ನೊಂದು ಮಾತಿದೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ ವೇದಾಂತನೂ ಸಹ ಇದನ್ನು ತಿಳಿಸುತ್ತೆ. ಎಲ್ಲಿಯವರೆಗೆ ಈ ಎಲ್ಲವೂ ನಾನೊಬ್ಬನೇ ಅನ್ನೋಂಥ ಜ್ಞಾನ ಇರುತ್ತೋ ಆಗ ನಾವು ಯಾವುದರಿಂದ ಭಯ ಪಡೋಕ್ಕೆ ಸಾಧ್ಯ? ಇರೋದೆಲ್ಲ ನಾನೇ, ನನ್ನನ್ನು ನಾನೇ ಭಯಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲವೂ ನಾನೇ ಆಗಿರೋದ್ರಿಂದ ಬೇರೆ ಯಾವುದರಿಂದಲೂ ನಮಗೆ ಭಯವಾಗೋದಿಲ್ಲ. ಆದರೆ ತನಗಿಂತ ಬೇರೆಯಾದದ್ದೇನೋ ಇದೆ ಅನ್ನೋ ಭಾವನೆ ಬಂದ ತಕ್ಷಣ ಭಯ ಇತ್ಯಾದಿ ಭಾವನೆಗಳೆಲ್ಲ ನಮ್ಮಲ್ಲಿ ಮೂಡುತ್ತೆ. ನನಗಿಂತ ಭಿನ್ನವಾದದ್ದಿದೆ, ಅದು ಮನುಷ್ಯನೇ ಆಗಿರಬೇಕಾಗಿಲ್ಲ, ಯಾವುದೊಂದು ಪ್ರಾಣಿ, ಕ್ರಿಮಿ, ಕೀಟ ಆಗಿರ್ಬೋದು, ಬೇರೆ ಏನೋ ಇದೆ ಅಂದ ತಕ್ಷಣ ತನಗೇನು ಮಾಡಿಬಿಡುತ್ತೋ ಅನ್ನೋ ಭಯ ನಮ್ಮನ್ನು ಕಾಡುತ್ತೆ. ನಾನೊಬ್ಬನೇ ಅಂದಾಗ ಯಾವ ಭಯವೂ ಇಲ್ಲ. ಯತಿಯಾದವನಿಗೆ ಭಯ ಇರಬಾರ್ದು, ಯಾವುದೇ ಆತಂಕ ಇರಬಾರ್ದು, ಯಾವುದೇ ರೀತಿಯ ಮನಸ್ಸಿನಲ್ಲಿ ತಳಮಳ ಉಂಟಾಗಬಾರ್ದು. ಹಾಗಿರಬೇಕಾದ್ರೆ ಅವನು ಏಕಾಂಗಿಯಾಗಿರಬೇಕು. ಜನಜಂಗುಳಿಯಲ್ಲಿ ಸಿಕ್ಕಾಕೊಂಡು ಅವನು ಮನಸ್ಸನ್ನು ಪರತತ್ವದಲ್ಲಿ ನೆಲೆಸೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯತಿಯಾದವನು ಸದಾಕಾಲ ಏಕಾಂಗಿಯಾಗಿ ಒಂಟಿಯಾಗಿ ತನ್ನ ಸಾಧನೆ ಕಡೆಗೆ ಗುರಿಯನ್ನು ಇಟ್ಕೊಂಡಿರಬೇಕು. 20ನೆಯ ಗುರು ಅಂದರೆ ಒಬ್ಬ ವ್ಯಾಧ, ಬಾಣ ಬಿಡೋನು. ಮನ ಏಕತ್ರ ಸಂಯುಜ್ಯ ಜಿತಶ್ವಾಸೋ ಜಿತಾಸನಃ ವೈರಾಗ್ಯಾಭ್ಯಾಸ ಯೋಗೇನ ಧ್ರಿಯಮಾಣ ಮತಂದ್ರಿತಃ. ಸಾಧಕನಾದವನು ಎಂದೂ ಸಹ ಸೋಮಾರಿಯಾಗಿರಬಾರ್ದು. ಆಲಸ್ಯವನ್ನು ಬಿಟ್ಟು ಸದಾಕಾಲ ಜಾಗರೂಕನಾಗಿ ಆಸನವನ್ನು ಜಯಿಸಬೇಕು. ಯೋಗಾಸನಗಳ ಮೂಲಕ ಆಸನ ಶುದ್ಧಿಯನ್ನು ಮಾಡ್ಕೋಬೇಕು. ಪ್ರಾಣಾಯಾಮದ ಮೂಲಕ ಪ್ರಾಣವಾಯುವನ್ನು ಜಯಿಸಬೇಕು. ವೈರಾಗ್ಯದಿಂದ, ನಿರಂತರ ಅಭ್ಯಾಸದಿಂದ
ಮನಸ್ಸನ್ನು ಒಂದೇ ಕಡೆ ನೆಲೆಗೊಳಿಸಬೇಕು. ಮನಸ್ಸನ್ನು ನಿಗ್ರಹಿಸೋದಷ್ಟು ಸುಲಭ ಅಲ್ಲ. ಅದಕ್ಕಾಗೆ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಒಂದು ದಿವಸದಿಂದ ಆಗೋದಿಲ್ಲ, ಇದು ನಿರಂತರ ಅಭ್ಯಾಸ. ಜೊತೆಗೆ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ, ಅದು ಬೇಕು ಇದು ಬೇಕು ಅನ್ನುವಂತಹ ಕ್ಷಣಿಕ ಸುಖದ ಕಡೆಗೆ ಹೋಗುವಂತಹ ಮನಸ್ಸನ್ನು ತಡೆದು ನಿರಂತರ ಅಭ್ಯಾಸವನ್ನು ಮಾಡಿದ್ರೆ ಮನಸ್ಸನ್ನು ಜಯಿಸ್ಬೋದು. ಗೀತೆಯಲ್ಲಿ ಭಗವಂತನೂ ಸಹ ಇದೇ ಮಾತನ್ನು ಹೇಳಿದ್ದಾನೆ, ಅಭ್ಯಾಸೇನ ತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಸತತ ಅಭ್ಯಾಸ ಮತ್ತು ಲೌಕಿಕ ಅಪೇಕ್ಷೆಗಳಲ್ಲಿ ವೈರಾಗ್ಯವನ್ನು ತಾಳೋದ್ರ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ಕೋಬೇಕು. ಅಂದರೆ ಬಾಣ ಬಿಡೋನು ಸುಮ್ಮನೆ ಅವನ ಮನಸ್ಸು ಎಲ್ಲೆಲ್ಲೋ ಚಂಚಲವಾಗ್ತಾ ಇದ್ದರೆ, ಕಣ್ಣು ಅತ್ತ ಹೋಗ್ತಿದ್ರೆ ಅವನು ಗುರಿ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಗುರಿಯ ಕಡೆಗೆ ಲಕ್ಷ್ಯವಿಟ್ಟು ಎಷ್ಟೊತ್ತಾದರೂ ಆಗಲಿ ತಾನು ಬಯಸಿದಂತಹ ಪ್ರಾಣಿ ಅಲ್ಲಿ ಬರೋವರೆಗೂ ಅಲ್ಲಾಡದೆ, ಯಾಕೆಂದರೆ ಅವನು ಅಲ್ಲಿದ್ದಾನೆ ಅಂತ ಗೊತ್ತಾರೆ ಯಾವ ಪ್ರಾಣಿನೂ ಹತ್ರ ಬರಲ್ಲ. ಹಾಗಾಗಿ ಅಲುಗಾಡದೆ, ಶಬ್ದ ಮಾಡದೆ, ಒಂದೇ ಕಡೆ ಒಂದೇ ರೀತಿಯಲ್ಲಿ ಅವನು ಕೂತಿರಬೇಕು ಅಥವಾ ನಿಂತಿರಬೇಕು ಅಂತಂದರೆ ಅವನು ದೇಹದ ಮೇಲೆ ಎಷ್ಟು ಹಿಡಿತವನ್ನು ಸಾಧಿಸಿರಬೇಕು, ದೇಹ ಮನಸ್ಸಿನ ಮೇಲೆ. ಇದಕ್ಕೆ ಸತತ ಅಭ್ಯಾಸ ಬೇಕು. ಯಸ್ಮಿನ್ ಮನೋ ಲಬ್ಧಪದಂ ಯದೇತತ್ ಶನೈಶ್ಶನೈರ್ಮುಂಚತಿ ಕರ್ಮರೇಣು ಸತ್ವೇನ ವೃದ್ಧೇನ ರಜಸ್ತಮಶ್ಚ ವಿಧೂಯ ನಿರ್ವಾಣಮುಪೈತ್ಯ ನಿಂಧನಂ. ಚಂಚಲವಾಗಿರುವಂತಹ ಈ ಮನಸ್ಸು ಯಾವಾಗ ಪರಮಾತ್ಮನ ದಿವ್ಯ ಪಾದಾರವಿಂದಗಳಲ್ಲಿ ಆಶ್ರಯವನ್ನು ಹೊಂದಿ ನಿಧಾನವಾಗಿ ತನ್ನ ಕರ್ಮ ವಾಸನೆಗಳಿಂದ ದೂರವಾಗುತ್ತೋ, ಆಗ ವೃದ್ಧಿ ಹೊಂದಿದಂತಹ ಸತ್ವಗುಣದಿಂದ ರಜಸ್ತಮೋ ಗುಣಗಳನ್ನು ಅದು ಯಾವಾಗ ದೂರ ಸರಿಸುತ್ತೋ, ಆಗ ಕಟ್ಟಿಗೆಯ ಆಶ್ರಯವೇ ಇಲ್ಲದಂತಹ ಅಗ್ನಿ ಶಾಂತವಾಗುವಂತೆ ಮನಸ್ಸು ಪರಮ ಶಾಂತಿಯನ್ನು ಹೊಂದುತ್ತೆ. ಅಗ್ನಿ ಉರಿಬೇಕಾದ್ರೆ ಅದಕ್ಕೇನಾದ್ರು ಇಂಧನ ಬೇಕು, ಕಟ್ಟಿಗೆ ಮೊದಲಾದವು ಏನಾದ್ರು ಬೇಕು. ಅದಿದ್ದರೆ ಅದು ಧಗಧಗ ಅಂತ ಉರಿಯುತ್ತೆ. ಏನು ಸಾಧನವೇ ಇಲ್ಲದೆ ಇದ್ರೆ ಅಗ್ನಿ ಹೇಗೆ ಉರಿಯುತ್ತೆ? ಅದು ಶಾಂತವಾಗುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಆಸೆಗಳೆಂಬ ಅಲೆಗಳು ಹೇಳ್ತಾ ಇದ್ದರೆ, ಚಂಚಲವಾದ ಮನಸ್ಸನ್ನು ಅದು ಅತ್ತ ಇತ್ತ ಹರಿಯುವಂತೆ ಮಾಡ್ತಾ ಇದ್ದರೆ ಮನಸ್ಸು ಎಂದಿಗೂ ಸಹ ಶಾಂತಿಯನ್ನು ಹೊಂದೋದಿಲ್ಲ. ಯಾವಾಗ ಬಹಿರ್ಮುಖವಾಗಿ ಹರಿಯುವಂತಹ ಮನಸ್ಸನ್ನು ನಾವು ಒಳಮುಖವಾಗಿ ತಿರುಗಿಸಿ ಕೇವಲ ಪರಮಾತ್ಮನ ಕಡೆಗೆ ನಿಶ್ಚಲ ದೃಷ್ಟಿಯನ್ನು ಅಲ್ಲಿ ಇಡ್ತೀವೋ, ಆಗ ಮನಸ್ಸು ಅದೊಂದೇ ಕಡೆಗೆ ಚಿಂತಿಸ್ತಾ ಶಾಂತಿಯನ್ನು ಅನುಭವಿಸುತ್ತೆ. ತದೈವ ಮಾತ್ಮಾನ್ಯವರುದ್ಧ್ಯ ಚಿತ್ತೋ ನ ವೇದ ಕಿಂಚಿತ್ ಬಹಿರಂತರಂಬ ಯಥೇಶಕಾರೋ ನೃಪತಿಂ ರಜಂತಮಿಶೋ ಗತಾತ್ಮ ನ ದದರ್ಶ ಪಾರ್ಶ್ವೇ. ಲಕ್ಷ್ಯಕ್ಕೆ ಗುರಿಯನ್ನು ಹೊಡಿ ಬಾಣ ಬಿಡೋದ್ರಲ್ಲಿ ಏಕದೃಷ್ಟಿಯನ್ನು ಹೊಂದಿರುವಂತಹ ಬಿಲ್ಗಾರ ತನ್ನ ಪಕ್ಕದಲ್ಲಿ ಏನು ಶಬ್ದ ಆದರೂ ಗಮನಿಸಲ್ಲ. ತನ್ನ ಪಕ್ಕದಲ್ಲೇ ದೊಡ್ಡ ವಾದ್ಯಗಳ ಶಬ್ದದೊಡನೆ ಮೆರವಣಿಗೆಯಲ್ಲಿ ರಾಜನೇ ಸಾಗಿ ಬಂದರೂ ಅವನ ಕಡೆ ತಿರುಗಲ್ಲ. ರಾಜ ಬಂದ ಅಂತ ಈ ಕಡೆ ತಿರುಗಿ ನೋಡಿದ್ರೆ ಅವನಿಗೆ ಬೇಕಾದಂತಹ ಲಕ್ಷ್ಯ ಎಲ್ಲ ಹೊಟ್ಟೋಗಿರುತ್ತೆ. ಅದೇ ರೀತಿ ಪರಮಾತ್ಮನೊಬ್ಬನಲ್ಲೇ ಏಕಾಗ್ರವಾದಂತಹ ಚಿತ್ತವೃತ್ತಿಯುಳ್ಳಂತಹ ಸಾಧಕ ಬಹಿರಂಗದಲ್ಲಾಗಲಿ ಅಂತರಂಗದಲ್ಲಾಗಲಿ ಏನನ್ನು ಕಾಣೋದಿಲ್ಲ. ನಾವು ಅರ್ಜುನನ ವೃತ್ತಾಂತವನ್ನು ಇಲ್ಲಿ ಗಮನಿಸ್ಕೋಬಹುದು. ತಮ್ಮ ಶಿಷ್ಯರ ಒಂದು ಬಿಲ್ವಿದ್ಯೆಯನ್ನು ಪರೀಕ್ಷೆ ಮಾಡೋಕ್ಕೆ ದ್ರೋಣಾಚಾರ್ಯರು ಕೊಟ್ಟಂತಹ ಒಂದು ಪರೀಕ್ಷೆ. ಅವರಿಗೆ ದೊಡ್ಡ ಮರದಲ್ಲಿ ತುಂಬ ಎಲೆಗಳು ಎಲ್ಲ ಇದೆ, ಅದರ ಮಧ್ಯದಲ್ಲಿ ಒಂದು ಗಿಣಿ, ಒಂದು ಪಕ್ಷಿ ಇದೆ. ಆ ಪಕ್ಷಿಯ ಕಣ್ಣಿಗೆ ಬಾಣ ಹೂಡಬೇಕು. ಪ್ರತಿಯೊಬ್ಬರನ್ನು ಕೇಳ್ತಾರೆ, ನಿಂಗಲ್ಲಿ ಏನು ಕಾಣ್ತಿದೆ? ಎಲ್ಲರೂ ಹೇಳ್ತಾರೆ, ಆಕಾಶ ಕಾಣುತ್ತೆ, ಗಿಡ ಕಾಣುತ್ತೆ, ಮರ ಕಾಣುತ್ತೆ, ಎಲೆಗಳು ಕಾಣುತ್ತೆ, ಕೊಂಬೆಗಳು ಕಾಣುತ್ತೆ. ಹೀಗೆ ಎಲ್ಲರೂ ಹೇಳ್ತಾ ಬಂದರು. ಕಡೆಯಲ್ಲಿ ಅರ್ಜುನ ಮಾತ್ರ ಹೇಳ್ದ, ನನಗೆ ಆ ಮರದಲ್ಲಿರೋ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಇದೆ, ನೀನು ಕಾಣ್ತಾ ಇಲ್ಲ. ಅದು ಏಕಾಗ್ರ ಚಿತ್ತ. ಅದನ್ನು ಬಿಟ್ಟು ಯಾವ ಕಡೆಗೂ ಗಮನ ಹೋಗಬಾರ್ದು. ಅಷ್ಟು ವಿಶಾಲವಾದಂತಹ ವೃಕ್ಷದಲ್ಲಿ ಪಕ್ಷಿಯ ಕಣ್ಣು ಬಿಟ್ಟವನಿಗೆ ಇನ್ನೇನು ಕಾಣಲಿಲ್ಲ ಅಂದರೆ ಅವನು ಗುರಿ ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ನಾವು ನಮ್ಮ ಗುರಿಯನ್ನು ಕೇವಲ ಪರಮಾತ್ಮನ ಕಡೆಗೆ, ಪರಮಾತ್ಮನೊಬ್ಬನನ್ನು ಬಿಟ್ಟು ಇನ್ನೇನೂ ನನಗೆ ಬೇಡ ಅಂತ ಯಾವಾಗ ಚಿಂತಿಸ್ತೀವೋ, ಆಗ ಮನಸ್ಸು ತಾನಾಗಿ ಆತನಲ್ಲಿ ನೆಲೆ ನಿಲ್ಲುತ್ತೆ. ಯಾವಾಗ
ಈ ರೀತಿಯಾಗಿ ನೆಲೆ ನಿಲ್ಲುತ್ತೆ. ಅವನು ಹೊರಗಡೆ ಆಗಲಿ ಒಳಗಡೆ ಆಗಲಿ ಯಾರು ಏನು ಅವನಿಗೆ ತೊಂದರೆ ಪಡಿಸಿದ್ರು ಅದರ ಕಡೆಗೆ ಅವನ ಚಿತ್ತ ಚಂಚಲವಾಗೋದಿಲ್ಲ, ಗುರಿಯ ಕಡೆಗೆ ಅವನ ಮನಸ್ಸು ಏಕಾಗ್ರವಾಗಿರುತ್ತೆ. ಈ ರೀತಿ ಏಕಾಗ್ರ ಚಿತ್ತದಿಂದ ಪರಮಾತ್ಮನಲ್ಲಿ ಲೀನವಾದಂತಹ ಮನಸ್ಸು ದಿವ್ಯವಾದಂತಹ ಆನಂದದಲ್ಲಿ ಮುಳುಗುತ್ತೆ. ಬೇಗಾರನ ದೃಷ್ಟಿ ಸ್ವಲ್ಪ ಅಲ್ಗಾಡಿದ್ರೂ ಲಕ್ಷ್ಯವನ್ನು ಭೇದಿಸೋಕ್ಕಾಗೋದಿಲ್ಲ. ಒಂಚೂರು ಕಾಲ್ಗೆನ ಇರುವೆ ಕಚ್ಚಿತು ಅಂತ ಹಿಂಗಂದರೆ ಅಷ್ಟರಲ್ಲೇ ಗುರಿ ತಪ್ಪಿ ಹೋಗುತ್ತೆ. ಅದೇ ರೀತಿ ಪರಮಾತ್ಮನಲ್ಲಿ ಏಕಾಗ್ರ ಚಿತ್ತವನ್ನು ಇಡಬೇಕು. ಸ್ವಲ್ಪ ಆಚೆ ಈಚೆ ಅಲುಗಾಡಿದ್ರೂ ನಾವು ಅವನನ್ನು ಪಡೆಯೋಕ್ಕೆ ಸಾಧ್ಯವಿಲ್ಲ. ಅಂದರೆ ಗುರಿ ಅಲ್ಲಿರುತ್ತೆ, ಆದರೆ ನಮಗೆ ಲೌಕಿಕದ ಆಕರ್ಷಣೆಗಳು ಹೇಗಿರುತ್ತೆ ಅಂದರೆ ಅದನ್ನು ಮರೆಸುವಷ್ಟು ಇದೆಲ್ಲವೂ ಚಂಚಲವಾಗಿ ನಮ್ಮನ್ನು ಸೆಳ್ಕೋತಾ ಇರುತ್ತೆ, ಎಳ್ಕೋತಾ ಇರುತ್ತೆ. ಆದರೆ ಅದರ ಕಡೆಗೆ ಗಮನ ಕೊಡದಂತೆ ನಾವು ಆ ಬಿಲ್ಗಾರನಂತೆ ಏಕಾಗ್ರ ಚಿತ್ತದಿಂದ ಪರಮಾತ್ಮನನ್ನು ಧ್ಯಾನಿಸಿದ್ರೆ ಮಾತ್ರ ಆತ ನಮಗೆ ಒಲಿಯೋದಕ್ಕೆ ಸಾಧ್ಯ. ಆತನನ್ನು ಒಲಿಸ್ಕೋಬೇಕಾದ್ರೆ ಇದೊಂದೇ ಗುರಿ. ಇದನ್ನು ಬಿಲ್ಗಾರನ ಒಂದು ವೃತ್ತಾಂತದಿಂದ ನಾವು ಕಲ್ತ್ಕೋಬೇಕು. ಹೀಗೆ ಒಂದೊಂದೇ ಗುರು ಕಲಿಸಿಕೊಟ್ಟಂತಹ ಪಾಠವನ್ನು ನಾವು ನಮ್ಮದಾಗಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಮುಂದೆ ಸಾಗೋಣ. ಮುಂದಿನ ಗುರುಗಳ ಬಗ್ಗೆ ಮುಂದೆ ಗಮನಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.